ರಾಷ್ಟ್ರೀಯ ಮಟ್ಟದಲ್ಲಿ 3-4 ಕಡೆ ಹಿಂದುಳಿದ ಸಮಾವೇಶಕ್ಕೆ ಎಐಸಿಸಿ ಪ್ಲಾನ್ ಮಾಡಿಕೊಳ್ತಾ ಇದೆ. ಮುಂದೆ ಮುಂಬರುವ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡೇ ಸಮಾವೇಶಕ್ಕೆ ಪ್ಲಾನ್ ರೂಪಿಸಲಾಗ್ತಾ ಇದೆ. ತಮಿಳುನಾಡಿನ ಮಧುರೈ, ಮಹಾರಾಷ್ಟ್ರದ ನಾಗಪುರ, ಪಶ್ಚಿಮ ಬಂಗಾಳದಲ್ಲಿ ಬೃಹತ್ ಹಿಂದುಳಿದ ಸಮಾವೇಶಕ್ಕೆ ಚಿಂತನೆಯನ್ನು ನಡೆಸಲಾಗ್ತಾ ಇದೆ. 3 ಕಡೆ ಸಮಾವೇಶದ ಬಗ್ಗೆ ವರಿಷ್ಠರಿಗೆ ಬಿಕೆ ಹರಿಪ್ರಸಾದ್ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಇನ್ನು ಸಿದ್ದರಾಮಯ್ಯರನ್ನ ಹಿಂದುಳಿದ ನಾಯಕ ಅಂತ ಬಿಂಬಿಸೋ ಲೆಕ್ಕಾಚಾರ ಕೂಡ ಇದರಲ್ಲಿ ಅಡಗಿದೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಜೊತೆಗೆ ಖರ್ಗೆ ನೇತೃತ್ವದಲ್ಲಿ ಸಮಾವೇಶಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹಿಂದುಳಿದ ವರ್ಗಗಳನ್ನ ಒಟ್ಟುಗೂಡಿಸೋದಕ್ಕೆ ತೆರೆಮರೆಯಲ್ಲೇ ಎಐಸಿಸಿ ಸರ್ವ ರೀತಿಯಲ್ಲೂ ಸನ್ನದ್ಧವಾಗ್ತಾ ಇದೆ. ಕೇರಳದ ವರ್ಕಲಾದಲ್ಲಿ ನಡೆಸಿದಂತೆ 3 ಕಡೆ ಒಬಿಸಿ ಸಮಾವೇಶಕ್ಕೆ ಪ್ಲಾನ್ ಅನ್ನ ರೂಪಿಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಮುಂದೆ ಬರುವಂತಹ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡೇ ಸಮಾವೇಶಕ್ಕೆ ಸಕಲ ಸಿದ್ಧತೆಯನ್ನ ರೂಪಿಸುವಂತಹ ನಿಟ್ಟಿನಲ್ಲಿ ಯೋಜನೆ ಮಾಡ್ತಾ ಇದೆ.